ಹೆಲೋ ದರ್ಶನ್, ಗೂಂಡಾಗಳನ್ನ ಸಾಕಬೇಡಿ. ಇಂತಹ ಗೂಂಡಾಗಳನ್ನ ಯಾಕೆ ಸಾಕ್ತೀರಾ? ಗೂಂಡಾಗಳ ಬದಲು ಮನೆಯಲ್ಲಿ ನಾಯಿ ಸಾಕಿ. ಹೆಲೋ ದರ್ಶನ್, ಗುಂಡಾಗಳನ್ನ ಸಾಕಬೇಡಿ. ಇಂತಹ ಗುಂಡಾಗಳನ್ನ ಯಾಕೆ ಸಾಕ್ತೀರಾ? ಗುಂಡಾಗಳ ಬದಲು ಮನೆಯಲ್ಲಿ ನಾಯಿ ಸಾಕಿ. ಮನೆಯಲ್ಲಿ ನಾಯಿ ಸಾಕಿ, ಬೆಕ್ಕು ಸಾಕಿ, ಗಿಳಿ ಸಾಕಿ, ಪಾರಿವಾಳ ಸಾಕಿ. ಇದೆಲ್ಲ ಬೇಡ. ಕಲಾವಿದರು ಕಲಾವಿದರಾಗಿಯೇ ಇರಿ. ನಿಮ್ಮ ಹೆಸರು ದುರ್ಬಳಕೆ ಆಗ್ತಾ ಇದೆ, ಎಚ್ಚೆತ್ತುಕೊಳ್ಳಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಳ್ಳೆಯವರ ಸಹವಾಸವನ್ನ ಮಾಡಿ ನಟ ದರ್ಶನ್ಗೆ ಬಿಗ್ ಬಾಸ್ ಪ್ರಥಮ್ ನೇರಾನೇರ ಡಿಕ್ಕಿ ಹೊಡೆದಿದ್ದಾರೆ. ಕೊಲೆ ಯತ್ನದ ಬೆನ್ನಲ್ಲೇ ಸಿಡಿದಂತಹ ನಟ ಭಯಂಕರ ಪ್ರಥಮ್. ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ, ದೊಡ್ಡ ಕ್ರಿಮಿನಲ್ ಅವನು. ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಲ್ಲ ಪ್ರಥಮ್. ಅವನೇ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿರೋದು ಎಲ್ಲದನ್ನು. ಅಣ್ಣ ಒಂದ್ ನಿಮಿಷ 30 ಸೆಕೆಂಡ್ ಕೇಳಿಸ್ಕೊತೀರ, ಆಮೇಲೆ ಮಾತಾಡ್ತೀನಿ. ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ. ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ, ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ. ನಾನು ಒಂದು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಮೊದಲಿದ್ದಂಗಿಲ್ಲ. ಈಗ ಏನು ಅಂದ್ರೆ, ಯಾರು ಒಬ್ರು ಹಿರಿಯ ಕಲಾವಿದರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ, ನೀವು ಎರಡಕ್ಕೆ ಮಾತ್ರ ದುಡ್ಡು ತಗೊಳ್ಳಲ್ಲ. ಎಲ್ಲದಕ್ಕೂ ನಾನು ದುಡ್ಡು ಇಸ್ಕೊಂಡು ಹೋಗ್ತೀನಿ ಈವೆಂಟ್. ಯಾಕೆಂದ್ರೆ ಸಿನಿಮಾಗೆ ಹಾಕ್ಬಿಟ್ಟಿದ್ದೀನಿ ನಾನು. ಹೆಚ್ಚು ಕಡಿಮೆ 5-6 ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು. ನೋ ಕುಕೇನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ. ಯಾಕೆಂದ್ರೆ ಸ್ಟಾರ್ ಕಾಸ್ಟ್ಗಳು ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ, ಅದು ಇಲ್ಲಿ ಏನಾಗೋಯ್ತು, ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ. ದೇವಸ್ಥಾನ ಇದು ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ನಿಮ್ಮ ಹತ್ರ ಯಾವ ಮುಚ್ಚು ಮರ. ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ, ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ. ನೀವು ಎಲ್ಲೂ ಲೈವ್ ಹೇಳ್ಬೇಡಿ. 2-3 ದಿನದಲ್ಲಿ ಇದು ಅವರು ಒಳಗೆ ಹೋಗ್ತಾರೆ, ಅರೆಸ್ಟ್ ಆಗ್ತಾರೆ. ಬಟ್ 2 ದಿನ ತಡ್ಕೊಳ್ಳಿ. ವಿಷಯ ಏನು ಅಂತ ಫಸ್ಟ್. ಅಲ್ಲ, ಈಗ ನನ್ಗೇನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾಳೆ ದಿವಸ ನೀನು ಇದನ್ನ ಯಾರ ಹತ್ರ ಹೇಳಿಲ್ಲ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು, ನಾಳೆ ದಿವಸ ನೀನ್ ಸಾಯಿಸ್ಗಿ ಸಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ. ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್? ನಿನ್ನ ಸ್ವಾರ್ಥ ಬಿಟ್ಟಾಕು. ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರು ನೋಡ್ದಾಕ್ತಾರ ಅವ್ರು. ನಿನ್ನ ನೋಡ್ದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಎಲ್ಲಿ ಬಿಡ್ತಾರ ಅವರು? 40 ಸೆಕೆಂಡ್ ಮಾತಾಡಕ್ ಬಿಡ್ತೀರಾ? ಹೇಳಿ ಎಲ್ಲಾನು ಹೇಳಿ. ಇನ್ನೂ ನಡೆದು 48 ಗಂಟೆನೂ ಆಗಿಲ್ಲ. ಇಲ್ಲ ಕರೆಕ್ಟ್. ಎಲ್ಲಾಗಿದ್ದು? ದೇವಸ್ಥಾನ, ಒಂದು ಕಾಡಲ್ಲಿರೋ ದೇವಸ್ಥಾನ. ಇಲ್ಲಿ ಕಿಲೋಮೀಟರ್ ದೂರ. ಇಲ್ಲಿ ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ, ಹೌದು. ಏನ್ ದೇವಸ್ಥಾನ ಹೆಸರು ಏನಿದು? ಹೇಳ್ತೀನಿ. ಏನಾಯ್ತು ಅಂತ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು. ಯಾರು? ನೇರವಾಗಿ ಹೇಳ್ತೀನಿ. ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ. ನೇರವಾಗಿ ಹೇಳ್ತೀನಿ, ಯಾವ ಮುಚ್ಚುಮರ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ. ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ. ಬರೀ ದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇದು ಅಂತಲೇ ಬದುಕ್ತಾವ್ರೆ. ಎಲ್ಲ ಬರೀ 50-100 ಕೋಟಿ ಹಾಕೋರು ಬದುಕ್ತಾರೆ. 1.5 ಕೋಟಿ 2 ಕೋಟಿ ಹಾಕೋರು ಬೀದಿಗೆ ಬಂದ್ಬಿಡ್ತಾರೆ. ಇದು ಪ್ರಮೋಷನ್ಸ್ಗೆ ದುಡ್ಡಿಲ್ಲ, ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ. ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರು ವಿಶ್ವಾಸಕ್ಕೆ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿದ್ದೀನಣ್ಣ, ಅಷ್ಟೇ. ಇದ್ರಲ್ಲಿ ಬೇರೆ ಇಲ್ಲ. ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು. ದೇವ್ರ ಕೆಲ್ಸ ಅಲ್ವಾ, ಬರ್ತೀನಿ ಅಂತ ಬಂದೆ. ಅಲ್ಲಿ ಏನಾಯ್ತು, ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ, ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು. ನಾನು ಏನಂದೆ ಗೊತ್ತಾಗ, ಅಣ್ಣ ಫಸ್ಟ್ ದೇವ್ರು, ಆಮೇಲೆ ಬಿಟ್ಟವ್ರು. ಅಣ್ಣ ಟ್ರಂಪ್ ಬಂದ್ ಕೂತಿದ್ರು, ದೇವ್ರಿಗಿಂತ ದೇವ್ರ ದೊಡ್ಡವರು, ಟ್ರಂಪ್ ದೊಡ್ಡವರು ಒಂದೇ. ಅಲ್ಲಿದ್ದ ಹೆಂಗಸೆಲ್ಲ ಜೋರಾಗಿ ನಗಕ್ ಶುರು ಮಾಡಿದ್ರು. ಟ್ರಂಪ್ ದೊಡ್ಡವರು, ದೇವ್ರ ದೊಡ್ಡವರು ಒಂದೇ. ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು, ಫಸ್ಟ್ ಎಲ್ಲ, ಆಮೇಲೆ ಮೋದಿ. ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಗೋಗ್ಲಿ ಅಂದೆ. ದರ್ಶನ್ ಸರ್ ಒಳ್ಳೆಯವರು, ಸಹವಾಸ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಗೆ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ದರ್ಶನ್ ಸರ್. ನಿಮ್ ಹುಡುಗರಿಗೆ ಹೇಳಿ, ನಿಮ್ಗೆ ಫ್ಯಾನ್ಸ್ಗೂ ಹೇಳಿ. ನಿಮ್ಗೆ ಫ್ಯಾನ್ಸ್ ಇರುವಂತೆ ನಮಗೂ ಕೂಡ ಇದ್ದಾರೆ ಸರ್. ದರ್ಶನ್ ಜೊತೆಗೆ ಇದ್ದವರು ಯೋಗ್ಯರು ಆಗಿರಬೇಕು.
ದರ್ಶನ್ ಸರ್ ಒಳ್ಳೆಯವರು, ಸಾವಾಸ ಇಟ್ಕೊಳ್ಳಿ. ನಿಮ್ಗೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ದರ್ಶನ್ ಸರ್, ನಿಮ್ ಹುಡುಗರಿಗೆ ಹೇಳಿ, ನಿಮ್ಗೂ ಫ್ಯಾನ್ಸ್ಗೂ ಕೂಡ ಹೇಳಿ. ನಿಮ್ಗೆ ಫ್ಯಾನ್ಸ್ ಇರುವಂತೆ ನಮಗೂ ಕೂಡ ಫ್ಯಾನ್ಸ್ ಇದ್ದಾರೆ. ದರ್ಶನ್ ಜೊತೆ ಇದ್ದವರು ಯೋಗ್ಯರಾಗಿರ್ಬೇಕು. ನಿಮ್ಗೆ ಸಮಸ್ಯೆ ಆದ್ರೆ ನಮ್ಮವರು ಸುಮ್ಮನೆ ಇರಲ್ಲ. ನಟ ದರ್ಶನ್ಗೆ ವಾರ್ನಿಂಗ್ ಕೊಟ್ಟಿರುವಂತಹ ವೀಕ್ಷಕರೇ, ನಟ ದರ್ಶನ್ಗೆ ಪ್ರಥಮ ವಾರ್ನಿಂಗ್ ಕೊಟ್ಟಿರುವಂತದ್ದು ಮುಗಿಯದೇ ಇರುವಂತಹ ಇದು ಸ್ಟಾರ್ ವಾರ್. ದರ್ಶನ್ ಸರ್ ಒಳ್ಳೆಯವರು ಸವಾಸ ಇಟ್ಕೊಳ್ಳಿ ಅಂತ ಹೇಳಿ ಪ್ರಥಮ್ ಹೇಳ್ತಾ ಇರುವಂಥದ್ದು. ನಿಮ್ಗೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ದರ್ಶನ್ ಸರ್ ಅಂತ ಹೇಳಿದ್ದಾರೆ. ನಿಮ್ಮ ಹುಡುಗರಿಗೆ ಹೇಳಿ, ನಿಮ್ಗೆ ಫ್ಯಾನ್ಸ್ಗಳಿಗೂ ಕೂಡ ಹೇಳಿ, ನಿಮ್ಮ ಫ್ಯಾನ್ಸ್ ಇರುವಂತೆ ನಮಗೂ ಕೂಡ ಫ್ಯಾನ್ಸ್ ಇದ್ದಾರೆ ಎನ್ನುವಂತಹ ಮಾತನ್ನ ಪ್ರಥಮ್ ಹೇಳ್ತಾ ಇರುವಂಥದ್ದು. ನನಗೆ ಫ್ಯಾನ್ಸ್ ಇರುವಂತೆ ಅಂದರೆ ನಿಮಗೆ ಫ್ಯಾನ್ಸ್ ಇರುವಂತೆ ನನಗೂ ಇದ್ದಾರೆ. ದರ್ಶನ್ ಜೊತೆ ಒಳ್ಳೆಯವರು ಇರಬೇಕು, ಯೋಗ್ಯರಿರಬೇಕು, ಅಯೋಗ್ಯರಲ್ಲ ಅಂತ ಹೇಳಿದ್ದ. ನಿಮ್ಮ ಸಮಸ್ಯೆ ಇದ್ದರೆ ನಮಗೂ ಕೂಡ ಅಂದರೆ ನಿಮಗೆ ಸಮಸ್ಯೆ ಆದರೆ ನಮಗೂ ಕೂಡ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಪ್ರಥಮ ವಾರ್ನಿಂಗ್ ಕೊಟ್ಟಿರುವಂಥದ್ದು. ದರ್ಶನ್ ಅಭಿಮಾನಿಗಳ ವಿರುದ್ಧ ರೊಚ್ಚಿಗಿದ್ದಂತಹ ಪ್ರಥಮ್ ದೇವಸ್ಥಾನದಲ್ಲಿ ಹಲವರು ಮಾರಕಾಸ್ತ್ರಗಳನ್ನ ಇಟ್ಟುಕೊಂಡಿದ್ರು. ರೌಡಿ ಗ್ಯಾಂಗ್ ಜೊತೆ ದರ್ಶನ್ ಫ್ಯಾನ್ಸ್ ರಕ್ಷತ್ ಕೂಡ ಇದ್ದ. ಅಭಿಮಾನಿಗಳ ವಿರುದ್ಧ ರೊಚ್ಚಿಗಿದ್ದಂತಹ ಪ್ರಥಮ್ ದೇವಸ್ಥಾನದಲ್ಲಿ ಹಲವರು ಮಾರಕಾಸ್ತ್ರಗಳನ್ನ ಇಟ್ಕೊಂಡಿದ್ರು. ರೌಡಿ ಗ್ಯಾಂಗ್, ಇದರ ಜೊತೆ ದರ್ಶನ್ ಫ್ಯಾನ್ಸ್ ರಕ್ಷಕ್ ಕೂಡ ಇದ್ದ. ಡ್ರ್ಯಾಗನ್ ಹಿಡಿದು ನಮ್ಮ ಬಾಸ್ ಬಗ್ಗೆ ಮಾತನಾಡಬೇಡಿ ಎಂದ್ರು. ಆದ್ರೆ ಪ್ರೀತಿಯಿಂದ ಹೇಳ್ತೀನಿ ಸರ್, ನಮ್ಮ ತಂಟೆಗೆ ಬರೋದು ಬೇಡ, ನಿಮ್ಮ ಹುಡುಗರುಗಳಿಗೆ ಹೇಳಿ ಅಂತ ದರ್ಶನ್ಗೆ ಪ್ರಥಮ್ ಡಿಟ್. 2,000 ಜನ ಕಾಲ್ ಮಾಡಿ ದೂರು ಕೊಡು ಅಂದ್ರು. ಆದ್ರೆ ನಾನು ಕಂಪ್ಲೇಂಟ್ ಕೊಟ್ರೆ ಬೆಂಕಿ ಹತ್ಕೊಳ್ಳುತ್ತೆ. ಎಸ್ಪಿಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ, ಅವರು ತನಿಖೆಯನ್ನ ಮಾಡ್ತಿದ್ದಾರೆ. ನಾನು ಯಾರ ಹೆಸರನ್ನು ಕೂಡ ಹೇಳ್ತಾ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಾನು ಒಬ್ಬರ ಮೇಲಿನ ಗೌರವ ಇಟ್ಟಿದ್ದೇನೆ ಅಂತ ಹೇಳಿ ನಟ ಪ್ರಥಮ್ ಹೇಳಿರುವಂಥದ್ದು. ನಟ ಪ್ರಥಮ್ ಹಾಗೂ ದರ್ಶನ್ ಅಭಿಮಾನಿಗಳ ವಾರ್ ನಿಲ್ವಂಗ್ ಕಾಣಿಸ್ತಾ ಇಲ್ಲ. ದರ್ಶನ್ ಅಭಿಮಾನಿಗಳ ವಿರುದ್ಧ ರೊಚ್ಚಿಗೆದ್ದಿರುವಂತಹ ಪ್ರಥಮ್ ದೇವಸ್ಥಾನದಲ್ಲಿ ಹಲವರು ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಕಾಯ್ತಾ ಇದ್ರು ಅನ್ನುವಂತಹ ಆಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. ವೀಕ್ಷಕರೇ, ಡ್ರ್ಯಾಗನ್ ಅನ್ನ ಹಿಡಿದು ರಕ್ಷಕ್ ನಿಂತುಕೊಂಡಿದ್ದ ಅಂತ ಹೇಳಿ ನಟ ಪ್ರಥಮ್ ಹೇಳ್ತಾ ಇದ್ದ. ನಮ್ಮ ಹುಡುಗರಿಗೆ ಹೇಳಿ ಅಂತ ಹೇಳಿ ದರ್ಶನ್ಗೆ ಹೇಳ್ತಾ ಇರುವಂತಹ ಪ್ರಥಮ್ 2,000ಕ್ಕೂ ಹೆಚ್ಚಿಗೆ ಜನ ಕಾಲ್ ಮಾಡಿ FIR ಹಾಕಿ ಮಾಡಿಸಿ ದೂರ ಕೊಡಿ, ಕಂಪ್ಲೇಂಟ್ ಕೊಡಿ ಎನ್ನುವಂತಹ ಮಾತನ್ನ ಆಡಿದ್ರು ಎನ್ನುವುದನ್ನ ಹೇಳ್ತಾ ಇರುವಂತದ್ದು. ಎಸ್ಪಿಗೆ ಮಾಹಿತಿಯನ್ನ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಯಾರ ಹೆಸರನ್ನು ಕೂಡ ಹೇಳ್ತಾ ಇಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.